ಮತ್ತೇನಂದ್ರೆ ಕಲಗಡಿಗೆ ನಮಗೆ ಸಂಬಂಧ ಬಿಟ್ಟಿಲ್ಲ. ಆ ದೃಷ್ಟಿಯಿಂದ ಬಂದೀನಿ. ಬರೀ ಚುನಾವಣೆ ಅಂತಲ್ಲ, ಮತ್ತೆ ಈಗ ಚುನಾವಣೆ ಸೀಸನ್ ಐತಂದಾಗ ಮತ್ತು ಈ ಅರಿವಿ ಆಗಿದಾವಲ್ಲ ಹರಿಮಠ ಹೊಲಿಸಿ ಒಂದು ಹೊತ್ತಾಗ ಮನ್ಸೂರ್ ಬೇಡ ಮತ್ತು ರಾಜಕಾರಣದಾಗ ಹೊತ್ತಾಗ ಬಂದಿನ ಹಂಗೆ ಯಾಕಂದ್ರೆ ನಮ್ಮ ಲೀಡರ್ ಕೇಳ್ಬಿಡ್ತಾನೆ ಹಂಗೆ ಬಂದು ವಾರಲ್ಲ ಅಂತ ಏನು ಹೇಳ್ಬೇಕು. ಬಂದಿದ್ದು ಯಾರು ಮಾತು ಹೇಳ್ಬೇಕಲ್ಲ. ಚುನಾವಣೆ ಪದ್ಧತಿ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ರಿ. ಇಲ್ಲಿ ಮುಖಂಡರು ಏನೇನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಇವಂಗೆ ಗೊತ್ತ ಅಧ್ಯಕ್ಷರಿಗೆ ಒಂದ್ಸಲ ಕೊಡ್ರಿ. ಹೊಸ ಹುಡುಗದನ ಬೆಳಿತಾನ, ಅವರೇನ ಕೆಟ್ಟದ್ನ ಅಭಿಪ್ರಾಯ ಇಲ್ಲ. ಅವನು ಒಳ್ಳೆ ಕೆಲಸ ಮಾಡೋಣ, ಎಲ್ಲ ಜೋಶಿನೂ ಸಾಕಷ್ಟು ಮಾಡೋಣ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ನಮ್ಮ ಮಂದಿಯಂಗೆ ಮಾತಾಡೋದಿಲ್ಲ, ಹೊಗಳೋದು ಟೀಕಾ ಮಾಡೋದು, ಖಾಲಿ ಪುಕೆಟ್ ಮಾತಾಡ್ಬೋದು. ಅವರು ಕೆಲಸ ಮಾಡ್ಯಾರ, ಮಾಡಿಲ್ಲ ಅಂತ ಅನ್ಬಾರ್ದು. ಅವ್ರಿಗೆ ಏನು ಶಕ್ತಿ ಇದು ಮಾಡ್ಯಾರ. ಈ ಹೊಸ ಮಾಡೈತಿ. ಈ ಸಲನೂ ಸಿದ್ದರಾಮಯ್ಯನ ಸರ್ಕಾರ 5 ಗ್ಯಾರಂಟಿಗಳನ್ನು ನೇರವಾಗಿ ಬಡವರಿಗೆ ತಿಂಗಳಿಗೆ ಸುಮಾರು ಒಂದು 5-6 ಸಾವಿರ ಮುಟ್ಸೋಂಥ ಕೆಲಸ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರ ಹಗಲಿರುಳು ಶ್ರಮಿಸಿ ಬಡವರಿಗೆ ಒಂದು ಭಾಳಷ್ಟು ಸಹಾಯವನ್ನು ಮಾಡ್ಯಾರ ಅಂತ ಹೇಳಿ ತಮ್ಮ ಮುಂದೆ ಕುಂತ್ಕೊಂಡು ಈ ಕಲಗಟ್ಟಿಗೆಯ ಎಲ್ಲ ಮತದಾರ ಬಾಂಧವರಲ್ಲಿ ಇದೊಂದು ಸಲ ವಿನೋದ್ ಅಸೂಟಿ ಅವ್ರನ್ನ ಕೈ ಬಲಪಡಿಸ್ಬೇಕು, ವಿನೋದ್ ಅಸೂಟಿ ಅವರಿಗೆ ಆಶೀರ್ವಾದ ಮಾಡ್ಬೇಕಂತೇನು ಹೇಳಿದಂಥ ಮಾನ್ಯ ಶ್ರೀ PC ಸಿದ್ದಮಠ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇದೀಗ ಆಗಮಿಸಿದಂಥ ಮಟನ್